ಇನ್ನು ಸಂಜೆ ನಗರ ಪೊಲೀಸ್ ಆಯುಕ್ತರಿಗೆ ನಟಿ ರಮ್ಯಾ ಕೊಟ್ಟಂತಹ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ. ನಟಿ ರಮ್ಯಾಗೆ ಯಾರ್ಯಾರು ಕೆಟ್ಟದಾಗಿ ಕೊಳಕಾಗಿ ಅಸಭ್ಯವಾಗಿ ಅವಾಚ್ಯವಾಗಿ ಮೆಸೇಜ್ ಅನ್ನ ಮಾಡಿದ್ರು ಅಂಥವರೆಲ್ಲರಿಗೂ ಕೂಡ ಕಾನೂನು ಸಂಕಷ್ಟ ಎದುರಾಗಿದೆ. ಎಫ್ಐಆರ್ ಕಾಪಿಯಲ್ಲಿ A1 ಆಗಿ ಪ್ರಮೋದ್ ಗೌಡ ಎಂಬಾತನ ಹೆಸರು ಉಲ್ಲೇಖ ಆಗಿದೆ. A2 ಆಗಿ ಇತರರು. ಎಲ್ಲ 43 ಅಕೌಂಟ್ ಆಗ್ಲೇ ನೀವು ನೋಡಿದ್ರಿ. ಆ 43 ಅಕೌಂಟ್ಗಳನ್ನ ಕೂಡ ಇನ್ಸ್ಟಾ ಅಕೌಂಟ್ಗಳನ್ನ ನಟಿ ರಮ್ಯಾ ಅವರು ಕಂಪ್ಲೇಂಟ್ ನಲ್ಲಿ ಏನ್ ಕೊಟ್ಟಿದ್ರು ಅದನ್ನ ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಪ್ರಮೋದ್ ಗೌಡ, ಡಿ ಬಾಸ್ ಗ್ಯಾಂಗ್ ಅಂತ ಒಂದು ಅಕೌಂಟ್, ಆಕಾಶ್ ಜೊತೆಗೆ ನೇನೊಕ್ಕಡೇನೆ ಅನ್ನುವಂಥ ಮತ್ತೊಂದು ಅಕೌಂಟ್, ಫಾರ್ ಎವರ್ ಕ್ರಿಕೆಟ್ ಲವರ್ ಅನ್ನುವಂಥ ಒಂದು ಅಕೌಂಟ್, ಪೂಜಾ ಶೈವ, ರಾಬರ್ಟ್ ರಾಘವ್ ಅನ್ನುವಂಥ ಒಂದು ಅಕೌಂಟ್, ಹಾಗೆ ರಾಜು ಅನ್ನುವಂಥ ಒಂದು ಅಕೌಂಟ್, ಹೀಗೆ ಅಪ್ಪು ಬಡಿಗೇರ್, ದ ಡೆವೆಲ್ ಲವರ್, ಇಟ್ಸ್ ಮೀ ಚಿಂಟು, ಕೆ ಆಕಾಶ, ಡಿ ಬಾಸ್ ಹುಡುಗರು, ಹರೀಶ, ದರ್ಶನ್ ತೂಗುದೀಪ, ಸುಜನ್ ಶೆಟ್ಟಿ, ಹೇಮಂತ್, ಭುವನ್ ಭವಿ, ದಚ್ಚು, ಪೂಜಾ, ಅಂಚಿತ್ ಶೆಟ್ಟಿ, ಹೀಗೆ ಹಲವು ಅಕೌಂಟ್, ಒಟ್ಟಾರೆಯಾಗಿ 43 ಇನ್ಸ್ಟಾ ಅಕೌಂಟ್ಗಳ ವಿರುದ್ಧ ನಟಿ ರಮ್ಯಾ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿರೋದು. ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಅವರಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದು, ಆಕೆ ಕೊಟ್ಟಂತಹ ದೂರನ್ನ ಆಧರಿಸಿ ಕೇಂದ್ರ ವಿಭಾಗ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಅಲ್ಲಿಗೆ ಈ ಎಫ್ಐಆರ್ ನ ಸೂಚನೆ ಏನು ಅಥವಾ ಈ ಎಫ್ಐಆರ್ ನೀಡ್ತಾ ಇರುವಂತಹ ಸುಳಿವೇನು ಅಂತಂದ್ರೆ, ಯಾರ್ಯಾರು ನಟಿ ರಮ್ಯಾ ಅವರಿಗೆ ಡಿಎಂ ಮಾಡಿದ್ರಲ್ಲ, ಇನ್ಸ್ಟಾದಲ್ಲಿ ಹೋಗಿ ಡೈರೆಕ್ಟ್ ಮೆಸೇಜ್ ಮಾಡಿದ್ರಲ್ಲ, ಕೆಟ್ಟ ಕೊಳಕಾಗಿ ಸಂದೇಶವನ್ನ ಕಳುಹಿಸಿದ್ರಲ್ಲ, ಅವರೆಲ್ಲರಿಗೂ ಕೂಡ ಕಾನೂನು ಕಂಟಕ ಈ ಮೂಲಕ ಫಿಕ್ಸ್ ಆಗಿದೆ. ಡೀಟೇಲ್ಸ್ ನ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ಫೈನಲಿ ಎಫ್ಐಆರ್ ದಾಖಲಾಗಿದೆ. ಅಲ್ಲಿಗೆ ಯಾರ್ಯಾರು ಮೆಸೇಜ್ ಮಾಡಿದ್ರು ಅವ್ರು ಯಾರಿಗೂ ಕೂಡ ಉಳಿಗಾಲ ಇಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶ. ಇವತ್ತು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರನ್ನ ಭೇಟಿ ಮಾಡಿ ನಟಿ ರಮ್ಯಾ ಅವರು ಒಂದು ದೂರನ್ನ ಕೊಡ್ತಾರೆ. ಆ ಸಂದರ್ಭದಲ್ಲಿ ಕಮಿಷನರ್ ಆಫೀಸಲ್ಲೇ ಇದ್ದಂತಹ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಏನಿದೆ ಅಲ್ಲಿಗೆ ತೆರಳಿ ಒಂದು ದೂರನ್ನ ದಾಖಲಿಸುವಂತಹ ಕೆಲಸವನ್ನ ಮಾಡ್ತಾರೆ. ಆ ದೂರಿನ ಅನ್ವಯ ಸೆಂಟ್ರಲ್ ಸೈಬರ್ ಸೆಲ್ ಠಾಣೆ ಏನಿದೆ ಅಲ್ಲಿ ಈಗಾಗಲೇ ಎಫ್ಐಆರ್ ದಾಖಲಾಗಿರುವಂತದ್ದು. ಆ ಒಂದು ಎಫ್ಐಆರ್ ನಲ್ಲಿ ಸಾಕಷ್ಟು ಹೆಸರನ್ನ ಉಲ್ಲೇಖ ಮಾಡಿರುವಂತದ್ದು. ಅಂದ್ರೆ ಪ್ರಮೋದ್ ಗೌಡ ಜೊತೆಗೆ ಡಿ ಬಾಸ್ ಗ್ಯಾಂಗ್ ಒಂದಷ್ಟು ಫ್ಯಾನ್ ಪೇಜಸ್ ಏನಿದೆ ಅದರ ವಿರುದ್ಧ ದೂರನ್ನ ಕೊಡ್ತಾರೆ. ಜೊತೆಗೆ ಯಾವ್ಯಾವ ಪೇಜಿಂದ ಅವರಿಗೆ ಟ್ರೋಲ್ ಮಾಡಿ ಅಶ್ಲೀಲ ಸಂದೇಶವನ್ನ ಕಳಿಸಿದ್ರು, ಜೊತೆಗೆ ಅಶ್ಲೀಲ ಮೆಸೇಜ್ ಅನ್ನ ಮಾಡಿದ್ರು, ಆ ಕಂಪ್ಲೀಟ್ ಆಗಿ ಎಷ್ಟು ಪೇಜ್ಗಳಿಂದ ಅವರಿಗೆ ಮೆಸೇಜ್ ಮಾಡಿದ್ದಾರೆ ಅದನ್ನ ಉಲ್ಲೇಖ ಮಾಡಿ ಅವರು ದೂರನ್ನ ಕೊಟ್ಟಿರುವಂತದ್ದು. ಸುಮಾರು 43 ಅಕೌಂಟ್ಗಳ ವಿರುದ್ಧ ಈಗಾಗಲೇ ಪೊಲೀಸರು ದೂರ ದಾಖಲಿಸಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಅಂದ್ರೆ ಅಷ್ಟು ಜನರ ವಿರುದ್ಧವೂ ಕೂಡ ಕಾನೂನಾತ್ಮಕವಾಗಿ ಅವರ ಕಾನೂನಿನ ಮುಖಾಂತರ ಅವರಿಗೆ ಒಂದು ಶಿಕ್ಷೆಯನ್ನ ಕೊಡಿಸೋದಕ್ಕೆ ಈಗಾಗಲೇ ರಮ್ಯಾ ಹೋರಾಟವನ್ನ ಕೂಡ ಮಾಡ್ತಾ ಇರುವಂತದ್ದು. ಜೊತೆಗೆ ಅಂದ್ರೆ ಈಗಾಗಲೇ ಪೊಲೀಸರು ಏನು ಎಫ್ಐಆರ್ ನ ಮಾಡ್ಕೊಂಡಿದ್ದಾರೆ. ಈಗ ಈ ಅಕೌಂಟ್ಗಳು ಏನಿದೆ ಕೆಲವರು ಆಲ್ರೆಡಿ ತಮ್ಮ ಅಕೌಂಟ್ ನ ಡಿಆಕ್ಟಿವೇಟ್ ಮಾಡಿದಾರಂತೆ, ಕೆಲವರು ಹಾಕಿರೋ ಪೋಸ್ಟ್ ಅನ್ನ ಡಿಲೀಟ್ ಮಾಡಿದ್ದಾರೆ. ಅಂತವರನ್ನೆಲ್ಲ ಹೇಗೆ ಹಿಡಿತಾರೆ ಅಂತ ಹೇಳಿ ಸೈಬರ್ ಪೊಲೀಸರು ವಿದ್ಯೆ ಈಗಾಗಲೇ ಏನು ಯಾವ್ಯಾವ ಪೇಜ್ ಮೇಲೆ ಅವರು ದೂರನ್ನ ಕೊಟ್ಟಿದ್ದಾರೆ ಆ ಪೇಜ್ಗೆ ಸಂಬಂಧಪಟ್ಟಂತೆ ಎಲ್ಲಾ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ತನಿಖಾಧಿಕಾರಿ ಮಾಡ್ತಾರೆ. ಅದಾದ ಬಳಿಕ ಅಂದ್ರೆ ನೀವು ಹೇಳಿದ ಹಾಗೆ ಏನಾದ್ರೂ ಡಿಆಕ್ಟಿವೇಟ್ ಆಗಿದ್ರು ಕೂಡ ಅಂತವರ ಮಾಹಿತಿ ಕೂಡ ಪಡೆಯುವಂತಹ ಸಾಧ್ಯತೆ ಪೊಲೀಸರಿಗೆ ಇರುತ್ತೆ. ಅಂದ್ರೆ ಅವರು ಅದರ ಮಾಹಿತಿಯನ್ನ ಕೂಡ ಪಡ್ಕೊಳ್ಬಹುದು. ಹಿಂದಿನ ಕೇಸ್ಗಳಲ್ಲಿ ನೋಡೋದಾದ್ರೆ ಅಂದ್ರೆ ಇದೇ ತರ ಆಗಿ ಅವ್ರೇನಾದ್ರೂ ಮೆಸೇಜ್ ಹಾಕಿ ಡಿಲೀಟ್ ಮಾಡೋದು ಅಥವಾ ಅಕೌಂಟ್ ಗಳನ್ನ ಡಿಆಕ್ಟಿವೇಟ್ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಮತ್ತೆ ಅದನ್ನ ರೀಸ್ಟೋರ್ ಮಾಡಿಕೊಂಡು ಅದು ಯಾರ ಹೆಸರಲ್ಲಿದೆ, ಯಾರು ಮಾಡಿದ್ದು, ಅದು ಅದರ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಅಂದ್ರೆ ಅವರ ಇಮೇಲ್ ಐಡಿ ಆಗಿರ್ಬೋದು, ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ ಆಗಿರ್ಬೋದು, ಅವೆಲ್ಲವೂ ಕೂಡ ಅಧಿಕಾರಿಗಳಿಗೆ ಸಿಗುತ್ತೆ. ಅದನ್ನ ಆಧರಿಸಿ ಅಧಿಕಾರಿಗಳು ತನಿಖೆಯನ್ನ ಮುಂದುವರಿಸ್ತಾರೆ. ವಿದ್ಯಾ, ಥ್ಯಾಂಕ್ ಯು ಅಂಕಿತಾ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.